ಗುಡ್ ಈವ್ನಿಂಗ್, ವಾಮ್ ವೆಲ್ಕಮ್. ಯಾರಾದ್ರೂ ಒಬ್ರು ಪ್ರೇಯರ್ ಮಾಡಿ ಸೊ ವಿ ಕ್ಯಾನ್ ಸ್ಟಾರ್ಟ್ ಪ್ಲೀಸ್. ಇದು ವಿಡಿಯೋ ಆನ್ ಮಾಡ್ಬೇಕಾ? ವಿಡಿಯೋ ಬೇಡ, ಆಡಿಯೋ ಆನ್ ಮಾಡಿ ಪ್ರೇಯರ್ ಮಾಡಿ. ಯಾರಾದ್ರೂ ಒಬ್ರು ಪ್ರೇಯರ್ ಮಾಡಿ. ಅಮಲ್ ರಾಜ್ ಸರ್ ಇದ್ದೀರಾ? ನೀವೇ ಪ್ರೇಯರ್ ಮಾಡಿ ಪ್ಲೀಸ್. ಆಮೇಲೆ ವಿಡಿಯೋ ಬೇಕಂದ್ರೆ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ನೀಡಿರಿ, ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವತೆ, ಪಾಪಿಗಳಾಗಿರುವ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಎಲ್ರಿಗೂ ನಮಸ್ಕಾರ. ಬೈಬಲ್ ಹೇಳ್ದಂಗೆ ತುಂಬಾ ಜನ ಕರೆದ್ರು, ಆದ್ರೆ ತುಂಬಾ ಕಡಿಮೆ ಜನ ಆಯ್ಕೆ ಆಗಿದ್ದೀರಾ. ಅದೇ ತರ ದೇವ್ರು ನಮ್ಮನ್ನ ಇಷ್ಟು ಜನ, ನಿಮ್ಮ ಚರ್ಚಲ್ಲಿ ಎಷ್ಟು ಜನ ಇದ್ರು ಗೊತ್ತಿಲ್ಲ, ಅಷ್ಟು ಜನ ಇದ್ದೀರಾ. ಆದ್ರೆ ಆಯ್ಕೆ ಪಡೆದ್ರು ನೀವು ಮಾತ್ರ. ಸೊ ಯು ಆರ್ ದಿ ಚೋಸನ್ ಪೀಪಲ್ ಆಫ್ ಗಾಡ್. ದೇವ್ರು ನಿಮ್ಮನ್ನ ಆಯ್ಕೆ ಮಾಡಿ ಇವತ್ತು ಕಳ್ಸಿದ್ದಾರೆ ಇಲ್ಲಿಗೆ ವಿತ್ ಅ ಮೆಸೇಜ್. ಒಂದು ಮೆಸೇಜ್ ಜೊತೆ ಕಳ್ಸಿದ್ದಾರೆ. ಆ ಮೆಸೇಜ್ ಕಂಡುಹಿಡಿದೆ ಈ 10 ತಿಂಗಳಲ್ಲಿ ನಮಗಿರೋ ಕರ್ತವ್ಯ. ಅದನ್ನ ಹೇಳ್ಕೊಂಡು ಫ್ರಮ್ ಬೈಬಲ್ ಕಮಿಷನ್ ಆರ್ಜಸ್ ಆಫ್ ಬ್ಯಾಂಗ್ಳೂರ್, ಐ ಆಮ್ ವೆಲ್ಕಮಿಂಗ್ ಈಚ್ ಒನ್ ಆಫ್ ಯು ಫಾರ್ ದಿಸ್ ಜರ್ನಿ. ಇದು ಬಂದು ಒಂದು ಕುಟುಂಬ ಕಾರ್ಯಕ್ರಮ, ಒಬ್ಬರಿಬ್ರು ಮಾಡೋದಲ್ಲ. ಫುಲ್ ಇಡೀ ಕುಟುಂಬ, ತಂದೆ ತಾಯಿ, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಕಂಪ್ಲೀಟ್ ಇಡೀ ಕುಟುಂಬ, 3 ಜನರೇಷನ್ ಕೂತ್ಕೊಂಡು ಮಾಡೋ ಪ್ರಕಟಣೆ ಇದು. ಸೊ ಇದು ಬಂದು ಇಂಟ್ರೊಡ್ಯೂಸ್ ಮಾಡ್ಬೇಕಂದ್ರೆ ಆದಿ ಕಾಂಡದಿಂದ ಪ್ರಕಟಣೆವರೆಗೂ, ರೆವಲ್ಯೂಷನ್ ತನಕ ಲಾಸ್ಟ್ ವರ್ಡ್ ಆಫ್ ಬೈಬಲ್ ವಿಲ್ ಬಿ ರೀಡಿಂಗ್ ಕಂಪ್ಲೀಟ್ ಬೈಬಲ್. ಇದು ಹೆಂಗಿರ್ತಂದ್ರೆ 9 ಗಂಟೆ ನೈಟ್ 9 ಗಂಟೆ ನಾವು ಸ್ಟಾರ್ಟ್ ಮಾಡಿ 9:15 ಕ್ಲೋಸ್ ಮಾಡ್ತೀವಿ. ಸೊ ಎವ್ರಿಬಡಿ, ಎಲ್ಲರೂ ನಿಮ್ಮ ಬೈಬಲ್ ತಗೊಂಡ್ ಬರ್ಬೇಕು. ಅಂಡ್ ವಿಲ್ ನಾಟ್ ಬಿ ಡೂಯಿಂಗ್ ದಿಸ್ ಆನ್ ಚರ್ಚಲ್ಲಿ ಕೂತ್ಕೊಂಡು ಈ ತರ ಮಾಡೋದಿಲ್ಲ. ಇವಾಗ ಟೆಕ್ನಾಲಜಿ ಚೇಂಜ್ ಆಗಿದೆ. ಸೊ ನಾವು ಬಂದು ಎಲ್ಲ ಝೂಮ್ ಅಲ್ಲಿ ಇವಾಗ ಜಾಯ್ನ್ ಮಾಡಿದೀವಲ್ಲ, ಇದೇ ತರ ಜಾಯ್ನ್ ಮಾಡ್ತೀವಿ. ಅಂಡ್ ಇವಾಗ ಹೆಂಗ್ ಹೇಳೋದು, 8:55ಕ್ಕೆ ಎಲ್ಲರೂ ಬರ್ಬೇಕು. ಇದೇ ತರ ಲೇಟ್ ಮಾಡ್ಕೊಂಡು ದೇವರ ಕಾರ್ಯಕ್ಕೆ ಮಾತ್ರ ಪ್ಲೀಸ್ ನಿಮ್ಮನ್ನ ವಿನಂತೀನಿ, ಪ್ಲೀಸ್ ಡೋಂಟ್ ಡಿಲೇ ಗಾಡ್ಸ್ ವರ್ಕ್. 5 ನಿಮಿಷ ಎಕ್ಸ್ಟ್ರಾ ಮುಂದೆ ಬಂದ್ಬಿಟ್ಟು ದೇವ್ರಿಗೆ ಕಾಯ್ತಾ ಇರಿ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾರೆ, ಅವ್ರನ್ನ ಕಾಯಿಸ್ಬೇಡಿ. ಇದು ನನ್ನ ರಿಕ್ವೆಸ್ಟ್. ಸೊ ಪ್ಲೀಸ್ 8:50 ಯಾರು ಮಿಸ್ ಮಾಡಿದ್ರೆ ಸ್ವಲ್ಪ ಜಲ್ದಿ ಜಾಯ್ನ್ ಮಾಡಿ. 8:55ಕ್ಕೆ ನೀವು ಜಾಯ್ನ್ ಮಾಡಬೇಕು. 9 ಗಂಟೆಗೆ ನಾವು ಪ್ರೊಕ್ಲಮೇಷನ್ ಸ್ಟಾರ್ಟ್ ಮಾಡ್ತೀವಿ. ಸೊ ಪ್ಲೀಸ್ ಎಲ್ರು ದಿನಾಗ್ಲೂ 8:55 ಜಾಯ್ನ್ ಮಾಡಬೇಕು. ಅಂಡ್ ಯು ಶುಡ್ ಕೀಪ್ ಯುವರ್ ಕ್ಯಾಮ್ರಾ ಆನ್ ಮಾಡಬೇಕು. ಬಿಷಪ್ ಬರ್ತಾರೆ, ಫಸ್ಟ್ ದಿವಸ ಬಂದು ಬಿಷಪ್ ಬರ್ತಾರೆ. ಅದಾದ ಬರ್ತೀನಿ, ಟೆಕ್ನಿಕಲ್ ಹೇಳ್ತೀನಿ. ಬೈಬಲ್ ಕಮಿಷನ್ ವೆಲ್ಕಮ್ಸ್ ಯು. ನಿಮ್ಮನ್ನ ಕರೀತಾ ಇದ್ದೀವಿ ಈ ದೊಡ್ಡ ಜರ್ನಿಗೆ. ಅಂಡ್ ನಮ್ಮ ಟೀಮ್ ಅಲ್ಲಿ ಇರೋದು ಸಿಸ್ಟರ್ ವರ್ಜಿನಿಯಾ ರಾಜ್ಕುಮಾರಿ ಅವ್ರು ಬಂದು ಬೈಬಲ್ ಕಮಿಷನ್ ಸೆಕ್ರೆಟರಿ, ಮತ್ತೆ ನಾನು, ಮತ್ತೆ ಇನ್ನೊಬ್ಬರು ಮಾತಾಡ್ದಲ್ಲ ಅನಿತಾ ಮೇಡಮ್ ಅಂತ ಅವ್ರು ಇದ್ದಾರೆ. ಪ್ಲಸ್ ನಿಮ್ಮ ಚರ್ಚ್ ಕೋಆರ್ಡಿನೇಟರ್ ಈ ಸಲ ನಿಮ್ಮವ್ರು ಇದ್ದಾರೆ, ಅಮಲ್. ಸೊ ಅವ್ರು ಆ ತರ ಒಂದೊಂದು ಚರ್ಚ್, ಯಾಕಂದ್ರೆ ನಿಮ್ಮ ಚರ್ಚ್ ಬಂದು 20ನೇ ಚರ್ಚ್ ಇವಾಗ ನಾವು ಮಾಡ್ತಾ ಇರೋದು ಆರ್ಚ್ ಬ್ಯಾಂಗ್ಳೂರಲ್ಲಿ 20ನೇ ಚರ್ಚ್. ಅಂದ್ರೆ ನಿಮ್ಮ ಮುಂದೆ 19 ಚರ್ಚ್ ಪ್ರಾಕ್ಟಿಷನರ್ಸ್ ಆರ್ ರೀಡಿಂಗ್ ದ ಬೈಬಲ್ ಎವ್ರಿ ಡೇ. 9 ರಿಂದ 9:30ವರೆಗೂ 19 ಚರ್ಚ್ ಅಲ್ಲಿ 30 ಜನ 40 ಜನ ಕೂಡಿ ಬೈಬಲ್ ಓದ್ತಾ ಇದ್ದಾರೆ. ಸೊ ಇದು ಬಂದು ಒಂದು ದೊಡ್ಡ ಕಾರ್ಯ. ಬಿಷಪ್ ಮಾತಾಡುವ ಕೇಳಿ 1ನೇ ತಾರೀಕು ಈ ವಿಲ್ ಜಸ್ಟ್ ಅಪ್ರಿಷಿಯೇಟ್, ಒಬ್ಬೊಬ್ಬರು ಅಪ್ರಿಷಿಯೇಟ್ ಮಾಡ್ತಾರೆ ಅವರು. ಸೊ ಇದು ಬಂದು ಮಹಾ ಕಾರ್ಯ. ಅದ್ ಹೇಳ್ಕೊಂಡು ಇದು ಬಂದು ನಾವು ಸ್ಟಾರ್ಟ್ ಮಾಡಿದ್ದು ಕೊರೋನಾ ಮುಂಚೆ 2021ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಅಂಡ್ ಇವಾಗ ಎಲ್ಲಾ ಲ್ಯಾಂಗ್ವೇಜು ಅವಾಗ ಬಂದು ನಾವು ಮಂಡೇ ಸೋಮವಾರ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಶನಿವಾರದೊಳಗೆ ಇಡೀ ಬೈಬಲ್, ಕಂಪ್ಲೀಟ್ ಬೈಬಲ್ ಫಿನಿಶ್ ಮಾಡ್ತಾ ಇದ್ವಿ. ಬಟ್ ಇವಾಗ ಯಾರಿಗೂ ಟೈಮ್ ಇಲ್ಲ, ಎಲ್ಲರೂ ಕೆಲಸ ಹೋಗ್ತಾ ಇದೀವಿ. ಅದಕ್ಕೆ ಎಲ್ಲರೂ ಕೆಲಸ ಹೋಗ್ಬಿಟ್ಟು ಬಂದ ಮೇಲೆ 9 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಅಂಡ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ ಆದಿಕಾಂಡದ ಫಸ್ಟ್ ಲೈನ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಪ್ರಕಟಣೆ ಲಾಸ್ಟ್
ವರ್ಡ್ ವರ್ಗೂ ಕ್ಲೋಸ್ ಮಾಡ್ತೀವಿ. ಸೊ ಇದು ಒಂದು 10 ತಿಂಗಳು ಹೋಗ್ಬೋದು. ಈ ಜರ್ನಿಯಲ್ಲಿ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅಂಡ್ ಇದು ನಮ್ಮ ಕೋರಿಕೆ ಏನಂದ್ರೆ ಕಂಪ್ಲೀಟ್ ಆರ್ಜೆಸ್ ಆಫ್ ಬ್ಯಾಂಗ್ಳೂರ್ 135 ಚರ್ಚ್ ಮೇಲಿದೆ. ಆ ಚರ್ಚ್ ಎಲ್ಲರನ್ನು ಒಟ್ಟಿಗೆ ಕೂಡಿಸಿ ನಾವು ಓದ್ಬೇಕಂತ ಟ್ರೈ ಮಾಡ್ತಾ ಇದ್ದೀವಿ. ಅಂಡ್ ವಿ ಹ್ಯಾವ್ ಆಲ್ರೆಡಿ ಡನ್ ಫ್ಯಾಮಿಲಿ ಇವಾಗ ಮಾಡ್ತಾ ಇದ್ದೀವಿ, ಯೂತ್ ಮಾಡಿದ್ವಿ, ಚಿಲ್ಡ್ರನ್ ಮಾಡಿದ್ವಿ. ನೀವು ನಂಬ್ತೀರಲ್ವೋ, ಸ್ಕೂಲಲ್ಲಿ ಒಂದು ವಾರದಲ್ಲಿ ಮಕ್ಕಳು ಒಂದು 4ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಮಕ್ಕಳಿಗೆ ಅವ್ರು ಬೈಬಲ್ ಓದಿದ್ದಾರೆ. ಸೊ ನಿಮ್ ಮನೆಯಲ್ಲಿ ಯಾರು ಮಕ್ಕಳಿದ್ದಾರೆ ಪ್ಲೀಸ್ ಅವ್ರನ್ನ ಪ್ರೋತ್ಸಾಹಿಸಿ ಅವ್ರನ್ನ ಬೈಬಲ್ ಓದ್ಸಕ್ ಮಾಡಿ, ಯಾರನ್ನು ನಿಲ್ಸ್ಬೇಡಿ. ಯಾಕಂದ್ರೆ ಇದು ದೇವರ ಕಾರ್ಯ. ಈ ಚಾನ್ಸ್ ನೀವು ಬಿಟ್ರೆ ಲೈಫ್ ಅಲ್ಲಿ ನಿಮ್ಗೆ ತಿರ್ಗಾ ಬೈಬಲ್ ಓದಕ್ ಚಾನ್ಸ್ ಸಿಗಲ್ಲ. ಅದು ಎಲ್ರು ಕೇಳ್ತಾ ಇರ್ತೀವಿ. ಇದು ಬಂದು ನೀವು ಒಬ್ಬರೇ ಓದೋದಲ್ಲ, ಸಪ್ರೇಟ್ ಆಗಿ ಕೂತ್ಕೊಂಡು ಓದೋದಲ್ಲ. ಇವಾಗಲೇ ಹೇಳ್ಬೇಕು, ಎಲ್ರು ಫಿಸಿಕಲ್ ಬೈಬಲ್ ತಗೊಂಡ್ ಬರ್ಬೇಕು, ಮೊಬೈಲ್ ಇಂದ ಬೈಬಲ್ ಓದಂಗಿಲ್ಲ. ಇವಾಗ ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್ ನಿಮ್ಮ ಹತ್ರ ಬೈಬಲ್ ಇದ್ರೆ ಪಕ್ಕದ ಮನೆಯಿಂದ ನಿಮ್ಮ ಫ್ರೆಂಡ್ ಇಂದ ತಗೊಂಡು ಬೈಬಲ್ ಇಟ್ಕೊಳ್ಳಿ. ಅಂಡ್ ಇಟ್ ಶುಡ್ ಬಿ ಕ್ಯಾಥಲಿಕ್ ವರ್ಷನ್, ಅದ್ರಲ್ಲಿ ಬರ್ದಿರುತ್ತೆ. ಕ್ಯಾಥಲಿಕ್ ವರ್ಷನ್ ಮಾತ್ರ ತಗೊಂಡ್ ಬಂದು ಓದ್ಬೇಕು, ಬೇರೆದು ಓದಬಾರ್ದು. ಆಮೇಲೆ ನೀವು ಓದಕ್ ಮುಂಚೆ ಒಂದು ಜಪ ಮಾಡ್ಬಿಟ್ಟು ನಿಮ್ಮ ಮನೆಯಲ್ಲೇ ಮೊದಲೇ ರೆಡಿ ಆಗಿರಿ. ಅಂಡ್ ಇನ್ನೊಂದ್ಸಲಿ ಓದಿ ಅದನ್ನ ಪ್ರಾಕ್ಟೀಸ್ ಮಾಡಿ. ನೀವೇ ಒಂದ್ಸಲಿ ಜೋರಾಗಿ ಓದಿ ಪ್ರಾಕ್ಟೀಸ್ ಮಾಡ್ಬಿಟ್ಟು ಆಮೇಲೆ ಬಂದು ಝೂಮ್ ಅಲ್ಲಿ ಕೂತ್ಕೊಳ್ಳಿ. ಯಾಕಂದ್ರೆ ಎಲ್ಲರೂ ಇರುವಾಗ ನೀವು ಅಲ್ಲಿ ಕಾಗ್ನಿತ ಕಲ್ತ್ಕೊಂಡು ಓದೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕಾಗಿ ಮೊದಲೇ ನೀವು ರೆಡಿಯಾಗಿದ್ದು ನೀವು ಬಂದು ಪ್ರಾಕ್ಟೀಸ್ ಮಾಡ್ಬಿಟ್ಟು ಆಮೇಲೆ ಝೂಮ್ ಅಲ್ಲಿ ಬನ್ನಿ. ಒಂದು ಕೂತ್ಕೊಳ್ಳೋ ಜಾಗ ಬಂದು ತುಂಬಾ ವೈಟ್ ಆಗಿರ್ಲಿ, ಬೆಳಕಿರ್ಲಿ. ಯಾಕಂದ್ರೆ ನೈಟ್ 9 ಗಂಟೆ ಓದ್ತಾ ಇರ್ತೀವಿ. ಕರೆಂಟ್ ಏನೋ ಹೋದ್ರೆ ನಮ್ಮ ಬ್ಯಾಂಗ್ಳೂರ್ ಗೊತ್ತು, ಕರೆಂಟ್ ಹೋಗುತ್ತೆ. ಸೊ ಅದಕ್ಕಾಗಿ ಮೊದಲೇ ಎಮರ್ಜೆನ್ಸಿ ಲ್ಯಾಂಪ್ ಅಥವಾ ನಿಮ್ಮ ಮೊಬೈಲ್ ನ ಅಥವಾ ಲ್ಯಾಪ್ಟಾಪ್ ಇದ್ರೆ ಚಾರ್ಜ್ ಮಾಡಿ ಮೊದಲೇ ಇಟ್ಕೊಳ್ಳಿ. ಅರ್ಧ ಗಂಟೆ ಮಿನಿಮಮ್ ಬರಾಗಿ ನೋಡ್ಕೊಳ್ಳಿ. ನಿಮ್ಮ ಮುಖ ಕಾಣಿಸಗೆ ನಿಮ್ಮ ಮೊಬೈಲ್ ಅಥವಾ ಇದು ಲ್ಯಾಪ್ಟಾಪ್ ಇಂದ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಆಮೇಲೆ ಅಪ್ರೂವ್ ಆಗಿರೋ ಬೈಬಲ್ ಅಂದ್ರೆ ಲ್ಯಾಂಗ್ವೇಜ್ ಹೇಳ್ತೀನಿ, ಇದೇ ನಮ್ಮ ಬೈಬಲ್ ಅಪ್ರೂವ್ಡ್ ಬೈಬಲ್ಸ್. ಸೊ ನಾವು ಯಾವ ಲ್ಯಾಂಗ್ವೇಜ್ ಓದ್ತೀವಿ ಅಂತ ನಮ್ಗೆ ಇದೆಲ್ಲ, ಯಾಕಂದ್ರೆ ನಾವು ದೇವರಿಗೆ ಒಂದು ಲ್ಯಾಂಗ್ವೇಜ್ ಇಲ್ಲ. ಸೊ ಕನ್ನಡ ಇರ್ಬೋದು, ತಮಿಳು ಇರ್ಬೋದು, ತೆಲುಗು ಇರ್ಬೋದು, ಗುಜರಾತಿ ಓದಿದ್ದಾರೆ ನಮ್ಮ ಇದರಲ್ಲಿ, ಹಿಂದಿ, ಯಾವ ಭಾಷೆ ಇರೋದು ಯಾವ ತಪ್ಪಿಲ್ಲ. ಬಟ್ ಒಂದೇ ಒಂದು ವಿನಂತಿ ಏನಂದ್ರೆ, ಯಾವ ಬುಕ್ ಮತ್ತೆ ಯಾವ ಚಾಪ್ಟರ್ ಓದ್ತಾ ಇದೆ ಅಂತ ನೀವು ಎಂಡಲ್ಲಿ ಹೇಳ್ಬೇಕು. ಈ ತರ ಸ್ಟಾರ್ಟ್ ಮಾಡೋದ್ ಮುಂಚೆ ಈ ತರ ಸ್ಟಾರ್ಟ್ ಮಾಡ್ತಾ ಇದೀವಿ, ಪ್ರಕಟಣೆ ಅಥವಾ ಆದಿಕಾಂಡ ಅಥವಾ ಯಾವ್ದಿದೆಯೋ ಅದನ್ನ ಹೇಳ್ಬಿಟ್ಟು ಈ ವಾಚನ ಹೇಳೋದ್ ಬೇಕಾಗಿಲ್ಲ. ನಾವು ಬರೀ ಯಾವ ಚಾಪ್ಟರ್ ಮಾತ್ರ ಹೇಳಿದ್ರೆ ಸಾಕು, ಆ ಚಾಪ್ಟರ್ ಓದ್ತಾ ಇದೀವಿ ಅಂತ ಕಂಟಿನ್ಯೂ ಮಾಡ್ಬೋದು. ಆಮೇಲೆ ಮೊದಲೇ ಹೇಳ್ದಂಗೆ ನಿಮ್ಮ ಕೂತ್ಕೊಳ್ಳೋ ಜಾಗ ಬಂದು ತುಂಬಾ ಕ್ವೈಟ್ ಆಗಿರ್ಬೇಕು, ಡಿಸ್ಟರ್ಬೆನ್ಸ್ ಇರಬಾರ್ದು. ನಿಮ್ಮ ಬೈಬಲ್ ಇಂದ ಓದ್ಬೇಕು. ನೀವು ನಿಮ್ಮ ಆಡಿಯೋ ವಿಡಿಯೋ 2 ಆನ್ ಇರಬೇಕು. ಓದೋಕ್ ಕುಟುಂಬ ಮಾತ್ರ ಆಡಿಯೋ ಮ್ಯಾಮ್ ಅದ್ರ ಹಾಕಿ ಮೆಸೇಜ್ ಹಾಕಿರ್ತಾರೆ, ಒಂದೊಂದು ನೋಡಿ ಹೆಂಗಿದ್ದಾರೆ ಒಂದೊಂದು ಕುಟುಂಬ ಕೂತ್ಕೊಳ್ಳೋದಂತ. ಅದೇ ತರ ನೀವು ರೆಡಿ ಮಾಡ್ಬಿಟ್ಟು ಇವಾಗ್ಲೇ ರೆಡಿ ಮಾಡಿ ನಿಮ್ಮ ಮೊಬೈಲ್ ಆನ್ ಮಾಡಿ ನೀವೇ ಒಂದ್ಸರಿ ನೋಡ್ಕೊಳ್ಳಿ. ನಾವು ಬಂದು ಹೇಳಂಗ್ ಬೇಕಾಗಿಲ್ಲ, ನೀವೇ ನೋಡ್ಕೊಳ್ಳಿ. ಆಮೇಲೆ ಆದರೆ ನಿಮ್ಮ ಚಾರ್ಜ್ ಅಲ್ಲೇ ಇರ್ಲಿ. ಇಲ್ಲ ಆಗ ತುಂಬಾ ದೂರ ಇದೆ ಅಂತ ಹೇಳಿದ್ರೆ ನೀವು ಮೊದಲೇ ಚಾರ್ಜ್ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಅಟ್ಲೀಸ್ಟ್ 45 ನಿಮಿಷ ಮೊಬೈಲ್ ವರ್ಕ್ ಆಗಂಗೆ ನಿಮ್ಮ ಚಾರ್ಜಿಂಗ್ ಇದ್ದಂಗೆ ನೋಡ್ಕೊಳ್ಳಿ. ಆಮೇಲೆ ಎಷ್ಟೊತ್ತು ಓದ್ತೀವಿ ನಾನು ಹೇಳಿದೀನಿ, 9 ರಿಂದ 9:30 ಬಟ್ ನೀವು ಈ ಇಡೀ ಬೈಬಲ್ ಕೇಳಿದ್ರೆ ಒಂದು 10 ತಿಂಗಳಾಗುತ್ತೆ. ಸೊ ಅಮಲ್ ರಾಜ್ ಗೊತ್ತಿರುತ್ತೆ, ಇಲ್ಲಿ ಬಿ ಒಬ್ಬೊಬ್ಬರಾಗಿ ಆಡ್ ಮಾಡ್ತಾ ಇರ್ತಾರೆ. ಒಂದು ತಿಂಗಳಿಗೆ ಹೊಸ ಜನ ಬರ್ತಾ ಇರ್ತಾರೆ. ಯಾಕಂದ್ರೆ ಎಲ್ರಿಗೂ ಬೈಬಲ್ ಓದ್ಬೇಕು, ಎಲ್ರು ದೇವ್ರು ಕಂಡುಹಿಡಿಬೇಕು. ಸೊ ಅದಕ್ಕಾಗಿ ಎಲ್ರು ಒಬ್ಬರು ನಿಮ್ಮ ಚರ್ಚಲ್ಲಿ ಒಬ್ರು ಒಂದ್ ದಿವಸ ಓದಿದ್ರೆ ಆಕ್ಚುಲಿ ತುಂಬಾ ಜಾಸ್ತಿ ಆಗುತ್ತೆ. ಸೊ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಮತ್ತೆ ನಿಮ್ಮ ಫ್ಯಾಮಿಲಿ ಅವ್ರನ್ನ, ನಿಮ್ ದೂರ ಸಂಬಂಧಿಕರನ್ನ, ಯಾಕಂದ್ರೆ ಎಲ್ಲೂ ಝೂಮ್ ಅಲ್ಲಿ ಬರ್ತಾ ಇದೀವಿ, ಯಾರು ಪಕ್ಕದ ಮನೇಲಿ ಕೂತ್ಕೊಂಡ್ ಬೇಕಾಗಿಲ್ಲ. ಸೊ ಎಲ್ರು ಕೊಟ್ಬಿಟ್ಟು ಎಲ್ರು ಬಂದು ಓದಂಗೆ ಪ್ಲೀಸ್ ಸ್ವಲ್ಪ ಹೆಲ್ಪ್ ಮಾಡಿ. ಆಮೇಲೆ ಮೊದಲೇ ಹೇಳ್ದಂಗೆ ಲ್ಯಾಂಗ್ವೇಜ್ ಬೇರೆ ಇಲ್ಲ. ಯಾಕಂದ್ರೆ ಇವಾಗ ನೋಡಿದೀವಿ, ನಮ್ಮ ವಯಸ್ಸಾದ ತಂದೆ ತಾಯಿ ಒಂದು ಲ್ಯಾಂಗ್ವೇಜ್ ಓದ್ತಾರೆ, ಮಿಡಲ್ ಅಂದ್ರೆ ನಮ್ಮ ನೋಡ್ಕೊಳ್ಳೋ ತಂದೆ ತಾಯಿ ಬಂದು ಒಂದು ಲ್ಯಾಂಗ್ವೇಜ್ ಓದ್ತಾರೆ, ನಾವು ಬಂದು ಒಂದು ಲ್ಯಾಂಗ್ವೇಜ್ ಓದ್ತೀವಿ, ನಮ್ಮ ಮಕ್ಕಳು ಬಂದು ಇಂಗ್ಲಿಷ್ ಅಲ್ಲಿ ಓದ್ತಾರೆ. ಸೊ ಯಾವ ಲ್ಯಾಂಗ್ವೇಜ್ ಬೇರೆ ಇಲ್ಲ, ಯಾವ ಲ್ಯಾಂಗ್ವೇಜ್ ಬೇಕು ನೀವು ಓದ್ಬೋದು. ಲ್ಯಾಂಗ್ವೇಜ್ ಇಲ್ಲಿ ಪ್ರಾಬ್ಲಮೇ ಇಲ್ಲ. ಆಮೇಲೆ ಇದು ಓದೋದು ಬಂದು ಕಂಪ್ಲೀಟ್ 7 ದಿವಸ. ಮಂಡೇ ಇವತ್ತು ಫಾರ್ ಎಕ್ಸಾಂಪಲ್ 1 ತಾರೀಕು ನಾವು ಸ್ಟಾರ್ಟ್ ಮಾಡಿದ್ರೆ ಇದನ್ನ ಎಂಡ್ ಮಾಡೋದು ಬಂದು ಮೇ ಬಿ ಒಂದು 10 ತಿಂಗಳು ಆಗುತ್ತೆ. 10 ತಿಂಗಳು ಇಡೀ ಎವ್ರಿ ಡೇ ವಿಲ್ ಬಿ ರೆಡಿ. ಸೊ ನೀವು ಬಂದು ಎಲ್ರು 30 ಜನನು ಜಾಯಿನ್ ಮಾಡ್ಬೇಕು. ನಿಮ್ ಪಕ್ಕದ ಮನೆ ಬೇರೆ ಇದ್ದು ಅವ್ರು ಕರಿ, ಯಾಕಂದ್ರೆ ಈ ದೇವರ ವಾಕ್ಯ ಓದ್ತಾ ಇರೋದು. ಸೊ ಪ್ಲೀಸ್ ಎಲ್ರನ್ನು ಕರೆದು ಒಂದು ಗ್ರ್ಯಾಂಡ್ ಸಕ್ಸಸ್ ಆಗಿ ಮಾಡಿ. ಅಂಡ್ ಇದು ಬಂದು ಚರ್ಚ್ ಅಲ್ಲಿ ಮೀಟ್ ಮಾಡ್ತಾ ಇಲ್ಲ, ನಾವು ಝೂಮ್ ಅಲ್ಲಿ ಮಾತ್ರ ಮೀಟ್ ಮಾಡ್ತೀವಿ. ನಾನು ನಿಮ್ ಲಿಂಕ್ ಕಳಿಸ್ತೀನಿ. ಆ ಲಿಂಕ್ ನಿಮ್ಗೆ 1 ತಿಂಗಳು ಫಸ್ಟ್ 1 ತಿಂಗಳು ನಾವು ಜೊತೆಗೆ ಇರ್ತೀವಿ. ಆ 1 ತಿಂಗಳು ಅದನ್ನ ಲಿಂಕ್ ಯೂಸ್ ಮಾಡಿ. ಆಮೇಲೆ ಬಂದು ಅಮಲ್ ಬಂದು ಹೊಸ ಲಿಂಕ್ ಕಳಿಸ್ತಾರೆ ನೆಕ್ಸ್ಟ್ ತಿಂಗಳಿಂದ, ಏಪ್ರಿಲ್ ಮೇ ಇಂದ.
ಸೊ ಆ ಲಿಂಕ್ ಅನ್ನು ನೆಕ್ಸ್ಟ್ ಯೂಸ್ ಮಾಡಬೇಕು. ನೆಕ್ಸ್ಟ್ 10 ತಿಂಗಳು ಅದೇ ಲಿಂಕ್ ಯೂಸ್ ಮಾಡಿ. ಸೊ ಇದು ಹೋಗ್ತಾ ಇರುತ್ತೆ ನೆಕ್ಸ್ಟ್ 10 ತಿಂಗಳವರೆಗೂ. ಟೈಮ್ ಅಲೋಕೇಶನ್ ಮಾಡಿ 30 ನಿಮಿಷ ಮಾತ್ರ. ಸೊ ಪ್ಲೀಸ್ 9 ಗಂಟೆ ಓದ್ತೀವಿ ಅಂದ್ರೆ 8:55ಕ್ಕೆ ಜಾಯಿನ್ ಮಾಡಿ. ಸೊ ದಟ್ ವಿ ಕ್ಯಾನ್ ಸೆಟಲ್ ಮಾಡ್ಕೊಂಡು ನಾವು ದೇವ್ರ ವಾಕ್ಯ ಕೇಳ್ಬೋದು. ಅರ್ಜೆಂಟ್ ಅಲ್ಲಿ ಹರಿಬರಿ ಬೇಕಾಗಿಲ್ಲ. ಆಮೇಲೆ ಇನ್ನೊಂದು ಬಂದು ನೀವು ಓದುವಾಗ ಜೋರಾಗಿ ಓದ್ಬೇಕು. ತುಂಬಾ ಜೋರ ಅಲ್ಲ, ಅಂದ್ರೆ ಕೇಳೋ ತರ. ಪ್ಲಸ್ ನೀವ್ ಯಾವ ಬುಕ್ ಓದ್ತಾ ಇದ್ದೀರಾ, ಇದು ಲೂಕ್ ಇರ್ಬೋದು, ಮಾರ್ಕ್ ಇರ್ಬೋದು, ಅದನ್ನ ಹೇಳ್ಬಿಟ್ಟು ಆಮೇಲೆ ಯಾವ ಚಾಪ್ಟರ್ ಅಧಿಕಾರ ಓದ್ತಾ ಇದ್ದೀರಾ ಆ ಅಧಿಕಾರ ಅಧ್ಯಾಯ 1 ಅಥವಾ ಅಧ್ಯಾಯ 5 ಅಂತ ಯಾವ್ದು ಕರೆಕ್ಟ್ ಆಗಿ ಜೋರಾಗಿ ಹೇಳ್ಬಿಟ್ಟು ಆಮೇಲೆ ನೀವು ಕ್ಲೋಸ್ ಮಾಡ್ಬೇಕು. ಅದೇ ತರ ಕ್ಲೋಸ್ ಮಾಡುವಾಗ ಚಾಪ್ಟರ್ ಹೆಸರು ಅಂದ್ರೆ ನಂಬರ್ ಹೇಳಿ, ಆದಿಕಾಂಡ ಅಧ್ಯಾಯ 5 ಕಂಪ್ಲೀಟೆಡ್ ಅಂತ ಮುಗಿತಾವಾಯ್ತು ಅಂತ ಕನ್ನಡ ಹೇಳ್ಬೋದು, ಮತ್ತೆ ಇಂಗ್ಲಿಷ್ ಅಲ್ಲಿ ಕಂಪ್ಲೀಟ್ ಅಂತ ಹೇಳಿ ಕ್ಲೋಸ್ ಮಾಡ್ಬೋದು. ಅದನ್ನೇ ಮಾಡಿದೀವಿ. ಆಮೇಲೆ ನೀವು ಕೂತ್ಕೊಳ್ಳೋ ಜಾಗ ಸ್ವಲ್ಪ ನೋಡ್ಕೊಳ್ಳಿ. ಯಾರು ವೈಫೈ ಇಟ್ಕೊಂಡಿದ್ರೆ ವೈಫೈ ಪಕ್ಕದಲ್ಲಿ ಕೂತ್ಕೊಳ್ಳಿ. ಸೊ ದಟ್ ನಿಮ್ಮ ಸಿಗ್ನಲ್ ಚೆನ್ನಾಗಿರುತ್ತೆ, ನಿಮ್ ಕಷ್ಟ ಇರಲ್ಲ. ನಿಮ್ಮ ಲೈಟ್ ನೋಡ್ಕೊಳ್ಳಿ. ನಿಮ್ಮ ಮೇನ್ ಬಂದು ನೀವು ಹಿಂದೆ ಯಾರು ಓಡಾಡಬಾರ್ದು. ನೀವು ಕೂತ್ಕೊಳ್ಳೋ ಜಾಗ ಬಂದು ನೋಡಿ, ಬೇರೆ ಫ್ಯಾಮಿಲೀಸ್ ಕಳ್ಸಿದೀವಿ ಅದನ್ನ ನೋಡಿ, ಹಿಂದ್ಗಡೆ ಯಾರು ಓಡಾಡಂಗೆ ಕೂತ್ಕೊಳ್ಳಿ. ಯಾಕಂದ್ರೆ ಲೇಟ್ ಆಗ್ಬೋದು, 9 ಗಂಟೆ ಆಯ್ತು, ಎಲ್ಲರೂ ಮನೆಯಿಂದ ಓಡ್ ಬರ್ಬೋದು. ಬಟ್ ಅವ್ರು ಬರುವಾಗ್ಲೂ ಈ ಸೈಡ್ ಅಲ್ಲಿ ಬಂದು ಕೂತ್ಕೊಳ್ಳಿ. ಆ ತರ ರೆಡಿ ಮಾಡಿ ಅವ್ರು ಓಪನ್ ಮಾಡಿ ಬಂದು ಕೂತ್ಕೊಳ್ಳೋ ತರ ಎಲ್ರು ಕಾಣಿಸುತ್ತೆ. ಅದು ರೆಕಾರ್ಡ್ ಆಗ್ತಾ ಇರುತ್ತೆ. ಒಂದೊಂದ್ಸಲಿ ಸಿಸ್ಟರ್ ಇರ್ತಾರೆ, ಬಿಷಪ್ ಇರ್ತಾರೆ, ತುಂಬಾ ಕಷ್ಟ ಆಗುತ್ತೆ. ಸೊ ಪ್ಲೀಸ್ ಸ್ವಲ್ಪ ನೋಡ್ಕೊಳ್ಳಿ ಅದನ್ನ. ಮತ್ತೆ ತುಂಬಾ ಜೋರಾಗಿ ನೀವು ಮೊದಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ಇವತ್ತಲ್ಲ ಯಾವತ್ತು ಇದ್ರು ನೀವು ಮೊದಲೇ ಜೋರಾಗಿ ಬೈಬಲ್ ಓದಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಓದಿ. ಸೊ ದಟ್ ಎಲ್ರಿಗೂ ಕಷ್ಟ ಇರಲ್ಲ, ಈಸಿ ಆಗಿರುತ್ತೆ ಅಂತ. ನೆಕ್ಸ್ಟ್ ಬಂದು 5 ನಿಮಿಷ ಮುಂಚೆ ಬರಕ್ಕೆ ಹೇಳಿ. ಯಾಕಂದ್ರೆ ನೀವು ಬಂದು ಕೂತಿ ಆನ್ ಮಾಡಿ ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿ ನಾವು ಇಲ್ಲಿಂದ ಇದು ಅಡ್ಜಸ್ಟ್ ಯಾಕಂದ್ರೆ ಲೈಟ್ ಸ್ವಲ್ಪ ಚೆನ್ನಾಗಿರಲ್ಲ, ನಮ್ಗೆ ಕಾಣಿಸಲ್ಲ. ಸೊ ನೀವು ಸ್ವಲ್ಪ 5 ನಿಮಿಷ ಮುಂಚೆ ಬಂದ್ರೆ ಇದನ್ನ ಸೆಟ್ ಮಾಡ್ಬಿಟ್ಟು ನಾವು 9 ಗಂಟೆ ಒಳಗೆ ನಾವು ಸ್ಟಾರ್ಟ್ ಮಾಡ್ಬೋದು, ಪ್ರೋಗ್ರಾಮೇಶನ್ ಸ್ಟಾರ್ಟ್ ಮಾಡ್ಬೋದು. ನೀವು ಬಂದು ಕೂತ್ಕೊಂಡಾಗ ನಿಮ್ಮ ತುಂಬಾ ಕಷ್ಟ ಆಗುತ್ತೆ. ಸೊ ಜನ ಬಂದು ಯು ಶುಡ್ ಹ್ಯಾವ್ ನಿಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳೋ ಬಂದು ಇನ್ನೊಬ್ರು ಓದಂಗಿದ್ರೆ ಅವ್ರು ತಕ್ಷಣ ನೆಕ್ಸ್ಟ್ ಯಾರು ಓದ್ತಾರೆ ಅದು ತುಂಬಾ ಮುಖ್ಯವಾದದ್ದು. ಮೊದಲೇ ಪ್ರಾಕ್ಟೀಸ್ ಮಾಡಿ. 1 ಚಾಪ್ಟರ್ ಇವರು, 2ನೇ ಚಾಪ್ಟರ್ ಇವರು, 3ನೇ ಚಾಪ್ಟರ್ ಮೊದಲೇ ನೀವು ಪ್ರಾಕ್ಟೀಸ್ ಮಾಡಿ ಮನೇಲಿ ಕೂತ್ಕೊಂಡು ಆಮೇಲೆ ಮಾತಾಡಿ. ಯಾಕಂದ್ರೆ ಅಲ್ಲಿ ಬಂತು ನೀನು ಓದು ಅಂತ ಎಲ್ರು ನೋಡೋ ತರ ಮಾಡ್ಕೋಬೇಡಿ. ಸೊ ಮೊದಲೇ ನೀವು ರೆಡಿಯಾಗಿ ಇಟ್ಕೊಳ್ಳಿ. ಇವಾಗ ಹಿಂಗಿರ್ತಂತೆ ಲಿಂಕ್ ಎಲ್ಲ ಕಳ್ಸಿದ್ವಲ್ಲ, ಇದೇ ತರ ಲಿಂಕ್ ಬರುತ್ತೆ ನಿಮ್ಗೆ. ಆ ಲಿಂಕ್ ನೀವು 8:55ಕ್ಕೆ ನೀವು ಒತ್ತಬೇಕು, ಅದು ಸ್ಟಾರ್ಟ್ ಆಗುತ್ತೆ. ಬಟ್ ನೀವು ಮುಂಚೆ ಬಂದ್ರು ಲೇಟ್ ಬಂದ್ರು, ಬಟ್ 9 o'clock ಮಾತ್ರ, ಅಂದ್ರೆ 8:55ಗೆ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ರು ಬಂದು 8:55ಗೆ ಜಾಯಿನ್ ಮಾಡ್ಬಿಡಿ. ಸೊ ವಿ ಕ್ಯಾನ್ ಸ್ಟಾರ್ಟ್ ದ ಜೂಮ್ ಕಾಲ್. ಅದು ಮೊದಲ ಸಿಗ್ನಲ್ ಮುಖ್ಯವಾದದ್ದು. ಇವತ್ತು ನೀವು ಓದ್ತೀರಾ ಅಥವಾ ಇದ್ರೆ ಪ್ಲೀಸ್ ನಿಮ್ಮ ಡೇಟಾನ ಯೂಸ್ ಮಾಡಬೇಡಿ. ಅವತ್ತು ಫಿಲ್ಮ್ ನೋಡೋದು ಅಥವಾ ವಾಟ್ಸಪ್ ನೋಡೋದು ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಅರ್ಧ ಗಂಟೆ ಚಾರ್ಜ್ ಬೇಕೇ ಬೇಕು. ಇಲ್ಲಾಂದ್ರೆ ನೀವು ನೋಡಿ ನಿಮಗೆ ಕಾಣಿಸುತ್ತೆ ಫುಲ್ ರೆಡ್ ಆಗುತ್ತೆ, ಕಟ್ ಆಗ್ಬಿಡುತ್ತೆ. ನೀವು ಓದ್ತಾ ಇರೋ ಅರ್ಧ ಇದ್ರಲ್ಲಿ ಕಟ್ ಆದ್ರೆ ಬೇರೆ ಒಂದು ಫ್ಯಾಮಿಲಿ ಎಲ್ಲಿದ್ದಾರೆ ಗೊತ್ತಿಲ್ಲ, ಅವ್ರು ಬೈಬಲ್ ಓಪನ್ ಮಾಡಿ ಅವ್ರು ಕಂಟಿನ್ಯೂ ಮಾಡ್ಬೇಕು, ಅಥವಾ ಮ್ಯಾಮ್ ಸಪ್ರೇಟ್ ಮಾಡ್ತಾರೆ. ಸೊ ಕಷ್ಟ ಆಗುತ್ತೆ ಎಲ್ರಿಗೂ. ಸೊ ಮೊದಲೇ ಪ್ಲೀಸ್ ಹೇಳ್ತಾ ಇದ್ದೀನಿ, ಕಂಟಿನ್ಯೂ ಮಾಡ್ಬೇಕಂದ್ರೆ ನಿಮ್ಮ ಡೇಟನ್ನ ಆನ್ ಇಟ್ಕೊಂಡು ಮಾಡಿ. ಯಾವ್ದು ಡೇಟನ್ನ ಯೂಸ್ ಮಾಡಬೇಡಿ. ನಿಮ್ಮ ಓದಿಕೆ ಇದ್ದರೆ ಆ ದಿವಸ, ಇನ್ನೊಂದು ದಿವಸ ಇದ್ರೂ ಪರವಾಗಿಲ್ಲ, ಇನ್ನೊಬ್ರಿಗೆ ಕಷ್ಟ ಕೊಡ್ಬೇಡಿ. ಇದು ಸ್ಟಾರ್ಟ್ ವಿಡಿಯೋ ನಿಮಗೆ ಗೊತ್ತಿರುತ್ತೆ ಹೆಂಗಿದೆ. ಜೂಮ್ ಮಾಡಿ ಯೂಸ್ ಮಾಡ್ತಾ ಇರ್ತೀರಾ. ಯಾರಿಗೆ ಸ್ವಲ್ಪ ಡೌಟ್ ಇದ್ರೆ ನಿಮ್ಮ ಮನೆಯಲ್ಲಿ ಮಕ್ಕಳನ್ನ ಕರೀರಿ, ಅವ್ರು ಚೆನ್ನಾಗಿ ಮಾಡ್ತಾರೆ. ಅವ್ರ ಹತ್ರ ಮೊಬೈಲ್ ಕೊಟ್ಬಿಟ್ಟು ಝೂಮ್ ಅನ್ನು ಇದು ಮಾಡಿ. ಯಾಕಂದ್ರೆ ಎಲ್ರು ಮಕ್ಕಳೆಲ್ಲ ಇವಾಗ ಬಂದು ಸ್ಕೂಲಲ್ಲಿ ಝೂಮೇ ಯೂಸ್ ಮಾಡಿದ್ದಾರೆ. ಸೊ ಎಲ್ರಿಗೂ ಗೊತ್ತಿರುತ್ತೆ. ಸೊ ಅವ್ರನ್ನೇ ಕರೀರಿ, ಅವ್ರು ಕರ್ದ್ಬಿಟ್ಟು ಅವ್ರು ಆನ್ ಮಾಡಿ ನಿಮ್ಗೆ ಕೊಡ್ತಾರೆ. ನೀವು ಕೂತ್ಕೊಂಡು ಹೆಂಗಿದೆ ಪ್ರಾಕ್ಟೀಸ್ ಮಾಡಿ. ಮೊಬೈಲ್ ಲಾಗಿನ್ ಮಾಡೋದು ಈ ತರ ನಿಮ್ಗೆ ಲಿಂಕ್ ಬರುತ್ತೆ. ಇದನ್ನ ಲಿಂಕ್ ನೀವು ಓದಿದಾಗ ಇವಾಗ ಹೆಂಗ್ ಜಾಯಿನ್ ಮಾಡಿದೆ ಅದೇ ತರ ಜಾಯಿನ್ ಆಗ್ತೀರಾ. ಜಾಯಿನ್ ಇದು ತುಂಬಾ ಮುಖ್ಯವಾದ. ಎಲ್ರು ಇವಾಗ ಅದಕ್ಕೆ ಕಷ್ಟಪಟ್ರಿ. ನೀವು ಜಾಯಿನ್ ಮಾಡಿದ ತಕ್ಷಣ ಇಲ್ಲಿ ಪ್ಲೀಸ್ ಎಲ್ರು ಇದು ಸ್ಕ್ರೀನ್ ನೋಡಿ, ವೈಫೈ ಅಥವಾ ಸೆಲ್ಲರ್ ಡೇಟಾ ನೀವು ಆನ್ ಮಾಡಲೇಬೇಕು. ಇದನ್ನ ಕ್ಲಿಕ್ ಮಾಡಿದ್ರೆ ಮಾತ್ರ ನಾವು ಮಾತಾಡೋದು ನೀವು ಮಾತ್ರ ನಮ್ಗೆ ಕೇಳುತ್ತೆ. ಇದು ಒಂದು ನೀವು ಮಿಸ್ ಮಾಡ್ಬಿಟ್ರೆ ನೀವು ಇಡೀ 30 ನಿಮಿಷ ಸುಮ್ಮನೆ ಕೂತ್ಕೊಂಡಿರ್ತಾ ಏನು ಕೇಳಲ್ಲ. ನಿಮ್ಗೆ ನಾನು ಮಾತಾಡೋದು ನಿಮ್ ಕೇಳಲ್ಲ, ನೀವು ಮಾತಾಡೋದು ನಮ್ಗೆ ಕೇಳಲ್ಲ. ಸೊ ಇದು ತುಂಬಾ ಮುಖ್ಯವಾದ್ದು. ನೀವೇ ನೋಡಿರ್ತೀರಾ, ಆನ್ ಮಾಡಿದ ತಕ್ಷಣ ನೀವು ಇದನ್ನ ವೈಫೈ ಅಥವಾ ಸೆಲ್ಲರ್ ಡೇಟಾ ನೀವು ಫಸ್ಟ್ ನೀವು ಕ್ಲಿಕ್ ಮಾಡಲೇಬೇಕು. ಮಾಡಿದ್ರೆ ಮಾತ್ರ ನಾವು ಮಾತಾಡೋದು ಕೇಳೋದು, ಇಲ್ಲಾಂದ್ರೆ ಕೇಳೋದಿಲ್ಲ. ಸೊ ಇದು ಒಂದು ಜ್ಞಾಪಕ ಇಟ್ಕೊಳ್ಳಿ, ತುಂಬಾ ಮುಖ್ಯವಾದದ್ದು. ಬೈಬಲ್ ನಿಮ್ಮ ಹತ್ರ ಇದ್ರೆ ನಾವು ರೀಡಿಂಗ್ ಬೇಗ ಸ್ಟಾರ್ಟ್ ಮಾಡಬಹುದು. ಮುಗಿಸ್ಬಿಡಿ ಸರ್ ರೀಡಿಂಗ್. ಎಸ್
ರೀನೇಮ್ ಮಾಡಕ್ ಕೇಳ್ತಾ ಇದ್ದೆ. ನೋಡಿ ಇವಾಗ ನೋಡಿ ಸ್ಕ್ರೀನ್ ನೋಡ್ತಾ ಇದ್ರೆ ಯಾರಂತ ಹೆಸರು ಗೊತ್ತಿಲ್ಲ. ಸೊ ಇವರು ಫಸ್ಟ್ ಬಂದು ರೀನೇಮ್ ಮಾಡ್ಬೇಕು. ಅದು ರೀನೇಮ್ ಮಾಡೋದು ಹೆಂಗಂದ್ರೆ ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲೇ ಇವಾಗ ನೋಡ್ಬಿಡಿ. ಇಲ್ಲಿ ನೋಡಿ, ಪಾರ್ಟಿಸಿಪೆಂಟ್ ನಲ್ಲಿ ಕ್ಲಿಕ್ ಮಾಡಿಬಿಟ್ಟು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಈ ತರ ಬರುತ್ತೆ. ಹೆಸರಲ್ಲಿ ಯಾರು ಜಾಯ್ನ್ ಮಾಡಿದಾರೆ ಆ ಹೆಸರು ಬರುತ್ತೆ. ಅಲ್ಲಿ ಅವ್ರು ನಿಮ್ಮ ಹೆಸರು ಫಸ್ಟ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ರೀನೇಮ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಬಂದು ಕ್ಲಿಕ್ ಮಾಡಿದಾಗ ಈ ತರ ಬರುತ್ತೆ. ಆವಾಗ ನಿಮ್ಮ ಹೆಸರು ಚೇಂಜ್ ಅಲ್ಲಿ ಟೈಪ್ ಮಾಡಿ. ನಿಮ್ಮ ಹೆಸರು ಏನಂತ, ಯಾವ ಫ್ಯಾಮಿಲಿ ಓದ್ತಾ ಇದಾರಂತ, ಫ್ಯಾಮಿಲಿ ಯಾವ ಎಕ್ಸೆಲ್ ಶೀಟ್ ಅಲ್ಲಿ ಇವರು ಅಮರ್ರಾಜ್ ಏನ್ ಕೊಟ್ಟಿದಾರೋ ಅದೇ ಹೆಸರು ಟೈಪ್ ಮಾಡಿ. ಯಾಕಂದ್ರೆ ಇಲ್ಲಾಂದ್ರೆ ನಮ್ಗೆ ಗೊತ್ತಾಗಲ್ಲ ಯಾರು ಓದ್ತಾ ಇದಾರಂತ. ಸೊ ಯಾವ ಹೆಸರು ಕೊಟ್ಟಿದಾರೋ ಆ ಹೆಸರು ಮಾತ್ರ ನೀವು ಅಲ್ಲಿ ಟೈಪ್ ಮಾಡಿ ಅದು ಓಕೆ ಅಂತ ಕೊಟ್ರೆ ನಿಮ್ಗೆ ಇದಾಗ್ಬಿಡುತ್ತೆ, ಕ್ಲೋಸ್ ಆಗ್ಬಿಡುತ್ತೆ. ಎಸ್ ಮೈ ಕಣ್ಣಿಮ. ಓಕೆ, ಸೊ ಇಷ್ಟೊತ್ತು ಅರ್ಥ ಆಗಿತ್ತಾ ಎಲ್ಲರಿಗೂ? ಏನಾನ ಡೌಟ್ ಇದೆಯಾ? ಅರ್ಥ ಆಯ್ತಾ ಬ್ರದರ್ ಹೇಳಿದ್ದು? ಏನೋ ಡೌಟ್ ಇದ್ರೆ ಕೇಳಿ. ಬೈಬಲ್ ಇಟ್ಕೊಂಡಿದ್ದೀರಲ್ಲ, ರೆಡಿ ಇದೆ ಅಲ್ಲ? ನಿಮ್ಮ ಕುಟುಂಬ ಜೊತೆ ಕುಂತ್ಕೊಳ್ಳಿ, ವಿಡಿಯೋ ಆನ್ ಮಾಡಿ ಒಂದೊಂದು ಆದಿಕಾಂಡದಿಂದ ಓದೋಣ. ಒಂದೇ ಒಂದು ವಚನ ಓದಿ. ಆದಿಕಾಂಡ ಅಧ್ಯಾಯ 1 ಒಂದೇ ಒಂದು ವಚನ ಓದಿ. ವಚನ ನಂಬರ್ ಹೇಳ್ಬೇಕಾಗಿಲ್ಲ. ಆದಿಕಾಂಡ ಒಂದು ವಚನ ಓದ್ಬಿಟ್ಟು ಆದಿಕಾಂಡ ಅಧ್ಯಾಯ 1 ಮುಗೀತು ಅಂತ ಹೇಳಿ. ನೆಕ್ಸ್ಟ್ ಫ್ಯಾಮಿಲಿ ರೆಡಿ ಇರಿ. ನೆಕ್ಸ್ಟ್ ಚಾಪ್ಟರ್ ಒಂದೇ ಒಂದು ವಚನ ಓದಿ. ಇದು ಟ್ರಯಲ್ ನಾವು ನೋಡ್ತಾ ಇದೀವಿ. ಸೊ ಆದಿಕಾಂಡ ಅಧ್ಯಾಯ 2 ಮುಗೀತು ಅಂತ ಹೇಳಿ. ಸೊ ಆತರ ಇದು ½ an hour ಕಾಲ್ ಅಲ್ಲ, ಕಾಲ್ ಕಟ್ ಆಗುತ್ತೆ. ಸೊ ಬೇಗ ಸ್ಟಾರ್ಟ್ ಮಾಡಿ. ಅಮಲ್ರಾಜ್ ಸ್ಟಾರ್ಟ್ ಮಾಡಿ. ಆದಿಕಾಂಡ ಒಂದೇ ಒಂದು ವಚನ ಓದಿ ಪ್ಲೀಸ್. ನೆಕ್ಸ್ಟ್ ಫ್ಯಾಮಿಲಿ ರೆಡಿ ಇರಿಪಾ, ಬೈಬಲ್ ಇಟ್ಕೊಂಡು ರೆಡಿ ಆಗಿರಿ. ಸಹಾಯ ಮೇರಿ ಯಾರು ರೆಡಿ ಇದಾರೆ ನೋಡಿ ಫ್ಯಾಮಿಲಿಲಿ. ಆತರ ಯಾರನ್ನ ಸ್ಟಾರ್ಟ್ ಮಾಡಿಪಾ ಪ್ಲೀಸ್. ಆದಿಕಾಂಡದಿಂದ ವಾಚನ. ಭೂಮ್ಯಾಕಾಶಗಳ ಉಗಮ. ಆದಿಯಲ್ಲಿ ದೇವರು ಪರಲೋಕ ಭೂಲೋಕವನ್ನು ಸೃಷ್ಟಿ ಮಾಡಿದರು. ಭೂಮಿ ನಿರಾಕಾರವಾಗಿಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕಗ್ಗತ್ತಲು ಕವಿದಿತ್ತು. ದೇವರಾತ್ಮ ಜಲರಾಶಿಯ ಮೇಲೆ ಚಲಿಸುತ್ತಿತ್ತು. ಮುಗಿಸ್ಬಿಡಿ ಸರ್. ಹೇಗೆ ಮುಗಿಸ್ತೀರಾ? ಆದಿಕಾಂಡ ಅಧ್ಯಾಯ 1 ಮುಗಿಯಿತು. ಆದಿಕಾಂಡ ಅಧ್ಯಾಯ 1 ಮುಗಿಯಿತು. ಸರ್ ನಿಮ್ಮ ಮೊಬೈಲ್ ನ ಟಿಲ್ಟ್ ಮಾಡ್ಕೊಳ್ಳಿ. 90 ಡಿಗ್ರೀಸ್ ಹಂಗೆ ಟಿಲ್ಟ್ ಮಾಡಿ ಮಲಗಿಸಿ. ಪಕ್ಕದಲ್ಲಿ ಫುಲ್ ಫ್ಯಾಮಿಲಿ ಕಾಣಿಸುತ್ತೆ. ಎಸ್, ಪರ್ಫೆಕ್ಟ್. ವೆರಿ ಗುಡ್. ನೋಡಿ ಇವಾಗ ಇನ್ನು ಸ್ವಲ್ಪ ಮೇಲೆ ಸರ್ ನಿಮ್ಮ ಮುಖ ಬ್ಲಾಕ್ ಮುಖ ಕಾಣಿಸ್ಬೇಕು. ಎಸ್ ನೋಡಿ ಈ ತರ ಕಾಣಿಸ್ಬೇಕು. ಇದು 2 ಜನ ಇದ್ದೀರಾ, ಸೊ ಅಡ್ಜಸ್ಟ್ ಆಗುತ್ತೆ. 4-5 ಜನ ಬಂದಾಗ ಮೊಬೈಲ್ ಸ್ವಲ್ಪ ದೂರ ಇಡಬೇಕು. ಆದ್ರೆ ನೀವು ಸ್ವಲ್ಪ ಗಟ್ಟಿಯಾಗಿ ಓದ್ಬೇಕು. ಸೊ ಇಲ್ಲಿ ಕೇಳುತ್ತೆ ನಮಗೆ ಆತರ. ಓಕೆ, ನೆಕ್ಸ್ಟ್ ಫ್ಯಾಮಿಲಿ ಪ್ಲೀಸ್. ನಿಮ್ಮ ಓದಿಕೆ ಚೆನ್ನಾಗಿತ್ತು, ಥ್ಯಾಂಕ್ ಯು. ನೆಕ್ಸ್ಟ್ ಫ್ಯಾಮಿಲಿ ಓದಿಪಾ. ನೆಕ್ಸ್ಟ್ ಅಧ್ಯಾಯ ಓದಿ. ಆದಿಕಾಂಡ ಅಧ್ಯಾಯ 2 ಒಂದೇ ಒಂದು ವಚನ ಓದಿ. ನೆಕ್ಸ್ಟ್ ಆದಿಕಾಂಡ ಅಧ್ಯಾಯ 2. ನಿಮ್ಮ ಕ್ಯಾಮೆರಾ ಆನ್ ಮಾಡಿ ಪ್ಲೀಸ್. ಆನ್ ಇದೆ. ಸಹಾಯ ಮೇರಿ ಅವರು ಮತ್ತೆ. ಪರಲೋಕ ಭೂಲೋಕಗಳು ಅವುಗಳಲ್ಲಿ ಇರುವ ಸಮಸ್ತವು ಹೀಗೆ ನಿರ್ಮಿತವಾದವು. ದೇವರು ತಮ್ಮ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡರು. ಮುಗಿಸ್ಬಿಡಿಪ್ಪ. 7ನೆಯ ದಿನವು ಮುಗಿಸ್ಬಿಡಿ. ಹೆಂಗೆ ಮುಗಿಸ್ತೀರಾ? ಆದಿಕಾಂಡ 2ನೇ ಅಧ್ಯಾಯ ಮುಕ್ತಾಯವಾಯಿತು. ವೆರಿ ಗುಡ್. ಆದಿಕಾಂಡ ಅಧ್ಯಾಯ 2 ಮುಗಿಯಿತು. ವೆರಿ ಗುಡ್. ಇದೇ ತರ ಇದೆ. ಇವರು 1 ನಿಮಿಷ ಇರಿ. ಸಹಾಯ ಮೇರಿ ಎಲ್ಲರೂ ನೋಡ್ಕೊಳ್ಳಿಪ್ಪ. ಈ ತರಾನೇ ಕುಂತ್ಕೋಬೇಕು. ಈ ತರ ನೋಡಿ, ಇವ್ರು 5 ಜನ ಇದ್ದಾರೆ. ಇದೇ ತರ ನೀವು ಒಂದು ಪರ್ಫೆಕ್ಟ್. ಲೈಟಿಂಗ್ ಆಲ್ಸೋ ಪರ್ಫೆಕ್ಟ್. ಎಲ್ರು ಮುಖ ಕಾಣಿಸುತ್ತೆ. ನಿಮ್ಮ ಒಂದು ಚಿಕ್ಕ ಮಗು ಇದೆ, ಅದು ಸ್ವಲ್ಪ ಈ ಕಡೆ ಮುಂದೆ ಕಳಿಸಿ. ಮಗುನ ಮುಂದೆ ಕಳಿಸಿ. ಇಲ್ಲ, ನಿಮ್ಮ ಅಜ್ಜಿ ಹಿಂದೆ ಇನ್ನೊಂದು ಮಗು ಇದೆ. ಮಗು ಅಲ್ಲ, ದೊಡ್ಡವರು ಮಗು ಅಲ್ಲ, ದೊಡ್ಡವರ. ಸಾರಿ, ಮಕ್ಕಳು. ಸಾರಿ. ಸೊ ಎಲ್ಲರೂ ಹೀಗೆ ಕಾಣಿಸ್ಕೊಳ್ಳಿ. ವೆರಿ ಗುಡ್. ಒಬ್ರು ಎಸ್ಕೇಪ್ ಆಗ್ತಾರೆ ಗೊತ್ತು ನನಗೆ. ವೆರಿ ಗುಡ್. ಈ ತರ 7 ಜನ ಇದ್ದಾರೆ. ಎಲ್ಲರೂ ಕಾಣಿಸ್ಕೊಳ್ತಾರೆ. ಇಟ್ಕೊಂಡು ಪ್ಲೀಸ್ ಓದಿ. ಒಂದು ಕುಟುಂಬಕ್ಕೆ ಒಂದು ಬೈಬಲ್ ಇದೆ ಸಾಕು. ಬಟ್ ಬೇರೆ ಲ್ಯಾಂಗ್ವೇಜ್ ಇದ್ರೆ 3 ಬೈಬಲ್ ನೀವು ಇಟ್ಕೋಬಹುದು. ನಿಮ್ ಇಷ್ಟ. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್. ಅಷ್ಟೇ, ನೀವು ಡಿಸೈಡ್ ಮಾಡ್ಕೊಳ್ಳಿ ಯಾರು ಯಾವ ಅಧ್ಯಾಯ ಓದ್ತಾರೆ. ಚಿಕ್ಕ ಪುಟ್ಟ ಮಕ್ಕಳಿಗೆ 2-3 ವಚನ ಕೊಡಿ. ದೊಡ್ಡವರು ಎಲ್ಲಾ ಮಕ್ಕಳು ಕೊಡಿ. ಎಲ್ಲಾ ಮಕ್ಕಳು ಓದ್ಬೇಕು. ಯಾರನ್ನು ಬಿಡಬೇಡಿ. ಇಂಗ್ಲಿಷ್ ಗೊತ್ತಿರೋ ಎಲ್ಲಾ ಮಕ್ಕಳು, ಕನ್ನಡ ಗೊತ್ತಿರೋ ಎಲ್ಲಾ ಮಕ್ಕಳು ಓದ್ಬೇಕು. ಏನ್ ಲ್ಯಾಂಗ್ವೇಜ್ ಆದ್ರೂ ಓದಿ. ಮಲಯಾಳಂ, ಮರಾಠಿ, ಪಂಜಾಬಿ, ನೋ ಪ್ರಾಬ್ಲಮ್. ಬಟ್ ಅದು ಮುಗಿಸೋವಾಗ ಯಾರನ್ನೋ ಒಬ್ರು ಇಂಗ್ಲಿಷಲ್ಲಿ ಹೇಳ್ಬಿಡಿ. ಬುಕ್ ನೇಮ್ ಅಂಡ್ ಚಾಪ್ಟರ್ ನೇಮ್. ನೀವು ಓದೋವಾಗ ಖಂಡಿತವಾಗ್ಲೂ ಪುಸ್ತಕ ಹೆಸರು, ಅಧ್ಯಾಯ ನಂಬರ್ ಹೇಳಲೇಬೇಕು. ಈಚ್ ಟೈಮ್ ನೀವು ಓದ್ತೀರಾ ಆದಿಕಾಂಡ
ಅಧ್ಯಾಯ 1. 2ನೇ ಚಾಪ್ಟರ್ ಸ್ಟಾರ್ಟ್ ಮಾಡಿದಾಗ ಆದಿಕಾಂಡ ಅಧ್ಯಾಯ 2. 3ನೇ ಚಾಪ್ಟರ್ ಸ್ಟಾರ್ಟ್ ಆ ಥರ ಒಂದೊಂದು ಸತಿನೂ ವಚನ ಹೇಳ್ಬೇಕಾಗಿಲ್ಲ, ಅಧ್ಯಾಯ ಹೇಳಿ. 25/9/25ಗೆ ಮುಗಿಸಿಯೋ ಟೈಮ್ ಬಂದಾಗ ನೀವು ಸೆಂಟ್ರಲ್ಲಿ ಸ್ಟಾಪ್ ಮಾಡಂಗಿಲ್ಲ, ಆ ಅಧ್ಯಾಯ ಮುಗಿಲೇಬೇಕು. ಸೊ ಆ ಮುಗಿಸೋ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಒಂದು 2-3 ನಿಮಿಷ, 9:25, 22. ನೆಕ್ಸ್ಟ್ ಚಾಪ್ಟರ್ ದೊಡ್ಡದಾಗಿದ್ರೆ ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡಬೇಡಿ, ಯಾಕೆಂದ್ರೆ 30 ನಿಮಿಷ ಈ ಝೂಮ್ ಕಟ್ ಆಗ್ಬಿಡುತ್ತೆ. ಸೊ ಆ ರೇಂಜಲ್ಲಿ 9:22 to 9:25 ಯಾವ ಚಾಪ್ಟರ್ ಮುಗೀತೋ, ಓಕೆ, ಆದಿಕಾಂಡ ಅಧ್ಯಾಯ 5 ಮುಗಿಯೋದು ಟೈಮ್ ನೋಡಿ 9:25, ಓಕೆ ಮುಗಿಸ್ಬಿಡೋಣ. ಆದಿಕಾಂಡ ಅಧ್ಯಾಯ 5 ಮುಕ್ತಾಯವಾಯಿತು. ಮುಕ್ತಾಯ ಆದ್ಮೇಲೆ ಕುಟುಂಬ ಜೊತೆ ಕುಂತ್ಕೊಂಡು ಒಂದು ಚಿಕ್ಕ ಪುಟಾಣಿ ಪ್ರೇಯರ್ ಹೇಳಿ ಕ್ಲೋಸ್ ಮಾಡಿ. ಇಲ್ಲ ನೀವು ಕ್ವೈರಲ್ಲಿ ಇದ್ರೆ ಹಾಡು ಆಡಂಗಿದ್ರೆ ನೀವು ಹಾಡು ಕೂಡ ಹಾಡ್ಬೋದು. 2-3 ನಿಮಿಷ ಥ್ಯಾಂಕ್ಸ್ ಗಿವಿಂಗ್ ಹೆಮ್ಮು, ಸ್ಟಾರ್ಟಿಂಗಲ್ಲಿ ವೆಲ್ಕಮ್ ಹೋಲಿ ಸ್ಪಿರಿಟ್ ಏನೋ ಒಂದು ಹಾಡು ಹಾಡ್ಬೋದು. ಬಟ್ 25 minutes maximum it is for Bible reading. It is not adoration or praise and worship. It is Bible reading. ಅದಕ್ಕೆ ನಾವು ಜಾಯಿನ್ ಆಗ್ತಾ ಇರೋದು. ಸೊ ಮ್ಯಾಕ್ಸಿಮಮ್ ಬೈಬಲ್ ರೀಡಿಂಗ್ ಮಾಡೋದು. ಸೊ ನೆಕ್ಸ್ಟ್ ಫ್ಯಾಮಿಲಿ ಓದಿಪ್ಪ. ಇದೇ ನಮ್ಮ ಟ್ರಯಲ್ ಸಹಾಯ ಮೇರಿ ನೋಡಿದಿರಲ್ಲ, ಇದೇ ತರ ನಾವು ಕುಂತ್ಕೊಂಡು ಆನ್ ಮಾಡಿ ಓದ್ಬೇಕು. ನೆಕ್ಸ್ಟ್ ಫ್ಯಾಮಿಲಿ ಯಾರಪ್ಪ ಓದಿ? ಇವರು ಝಯೋಮಿ ಅಂತ ಇದೆ ನೋಡಿ. ನಿಮ್ಮ ಹೆಸರು ಏನು ಹೇಳಿ, ನೀವು ರೀನೇಮ್ ಮಾಡ್ಕೋಬೇಕು. ಈ ತರ ಇದ್ರೆ ನಾವಿರೋದು ಬೈಬಲ್ ಕಾಲಲ್ಲಿ. ಸೊ ನಾವು ಹೆಸರು ಬರ್ಬೇಕಲ್ಲಿ. ಫಸ್ಟ್ ಡೇ ನೋಡಿ ಆರ್ಚ್ ಬಿಷಪ್ ಜಾಯಿನ್ ಆಗ್ತಾರೆ, ಅವರು ಹೆಸರುಗಳು ನೋಡಿ ಕರೀತಾರೆ. ಓಕೆ, ಅಮಲ್ ರಾಜ್ ವೆರಿ ಗುಡ್, ಸಹಾಯ್ ಮೇರಿ ವೆರಿ ಗುಡ್. ಕನ್ನಡಿ ಹಾಕೊಂಡು ಅವರು ಟ್ರಬಲ್ ತಗೊಂಡು ಒಂದೊಂದು ಹೆಸರಾಗಿ ಕರೆದು ಬ್ಲೆಸ್ ಮಾಡ್ತಾರೆ. ಸೊ ದಯವಿಟ್ಟು ನಿಮ್ಮ ಹೆಸರನ್ನ ಅಲ್ಲಿ ಹಾಕಿ. ಸರ್ ಈಗ ತೋರಿಸ್ಕೊಟ್ರಲ್ಲ ರೀನೇಮ್ ಮಾಡೋದಕ್ಕೆ. ನಿಮಗೆ ಡೌಟ್ ಇದ್ರೆ ನಿಮ್ಮ ಮನೇಲಿ ಮಕ್ಕಳನ್ನ ಕೇಳಿಸ್ಕೊಳ್ಳಿ. ಈ ಒಂದು ಅಮ್ಮ ಇದ್ದಾರೆ ನೋಡಿ, ಅವ್ರ ಹೆಸರು ಸ್ಯಾಮ್ಸಂಗ್ ಅಂತ ತೋರಿಸ್ತದೆ. ನಾನು ಏನಂತ ಕರೀಲಿ ಅವ್ರನ್ನ? ಸೊ ದಯವಿಟ್ಟು ಹೆಸರುಗಳು ರೀನೇಮ್. ಓದಿಮ್ಮ. ಏನ್ ಮೇರಿ? ಸುಗುಣ ಮೇರಿ. ಸುಗುಣ ಮೇರಿ ಸರ್, ಅವ್ರ ಹೆಸರು ರೀನೇಮ್ ಮಾಡ್ಬಿಡಿ. ನೀವು ಓದಿಪ್ಪ. ಆದಿಕಾಂಡ ಅಧ್ಯಾಯ 3. ಸರ್ವೇಶ್ವರನಾದ ದೇವರು ಉಂಟು ಮಾಡಿದ ಭೂಜಂತುಗಳಲ್ಲಿ ಅತಿ ಯುಕ್ತಿ ಉಳ್ಳದ್ದು ಸರ್ಪ. ಅದು ಮಹಿಳೆಯರ ಬಳಿಗೆ ಬಂದು, ಏನಮ್ಮ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ತಿನ್ನಕೂಡದು ಎಂದು ದೇವರು ನಿನಗೆ ಆಜ್ಞೆ ಮಾಡಿರುವುದು ನಿಜವೋ ಎಂದು ಕೇಳಿತು. ಅದಕ್ಕೆ ಕಂಪ್ಲೀಟ್ ಮಾಡ್ಬಿಡಿ. ಹೆಂಗೆ ಕಂಪ್ಲೀಟ್ ಮಾಡ್ತೀರಾ? ಹೆಂಗೆ ಮುಗಿಸ್ತೀರಾ? ಆದಿಕಾಂಡ ಅಧ್ಯಾಯ 3 ಮುಗಿಯಿತು. ಆದಿಕಾಂಡ ಅಧ್ಯಾಯ 3 ಮುಗಿಯಿತು. ಇಲ್ಲ ಅಲ್ಲ, ನಾನು ಫುಲ್ ಆಗಿ ಹೇಳ್ಬೇಕು. ಆದಿಕಾಂಡ ಅಧ್ಯಾಯ ಫುಲ್ ಆಗಿ ಹೇಳ್ಬೇಕು. ಅವಾಗ ನಿಮಗೆ ಮೆಮರಿ ಸೆಟ್ ಆಗಕ್ಕೆ ಬೇರೆನಿಲ್ಲ. ಆದಿಕಾಂಡ ಅಧ್ಯಾಯ 3 ಮುಕ್ತಾಯವಾಯಿತು. ಎಕ್ಸಾಕ್ಟ್ಲಿ, ಅಷ್ಟೇ. ನೀವೆಲ್ಲ ಬಂದು ಝೂಮ್ ಅಲ್ಲಿ ಮಾಡೋದೊಂದು ತುಂಬಾ ದೊಡ್ಡ ಕಾರ್ಯ. ತುಂಬಾ ಥ್ಯಾಂಕ್ಸ್. ತುಂಬಾ ಥ್ಯಾಂಕ್ಸ್ ಅಮ್ಮ. ನೆಕ್ಸ್ಟ್ ಥ್ಯಾಂಕ್ ಯು. ನೆಕ್ಸ್ಟ್ ಫ್ಯಾಮಿಲಿ ಓದಬೇಕು. ನೆಕ್ಸ್ಟ್ ಫ್ಯಾಮಿಲಿ ಓದಿ. ಝಯೋಮಿ ಓದಿ. ಝಯೋಮಿ ಅಂತ ಇದೆಯಲ್ಲ, ನಿಮ್ಮ ಹೆಸರು ಹೇಳಿ. ಸರ್ ರೀನೇಮ್ ಮಾಡ್ತಾರೆ. ನಿಮ್ಮ ಹೆಸರು ಹೇಳಿಮ್ಮ. ಸುಗುಣ ಮೇರಿ. ಅಲ್ಲ, ನೀವು ನಿಮ್ದಾಯ್ತು. ಥ್ಯಾಂಕ್ ಯು. ಇವರು ಝಯೋಮಿ ಪೋಕೋ M2 ಅಂತ ಇದೆಯಲ್ಲ, ನಿಮ್ಮ ಹೆಸರು ಹೇಳಿ. ಸ್ಪಾಟ್ಲೈಟ್ ಮಾಡಿದಾರಲ್ಲ, ನಿಮ್ಮ ಹೆಸರೇನಮ್ಮ? ಮಾತಾಡಿ ಪ್ಲೀಸ್, ಟೈಮ್ ಇಲ್ಲ, ಮಾತಾಡಿ ನೀವೇ. ಓಕೆ, ಬೇರೆ ಫ್ಯಾಮಿಲಿ ಓದಿ. ಯಾರು ರೆಡಿ ಇದ್ದಾರೆ ಮಾತಾಡಿ. ಅನ್ಮ್ಯೂಟ್ ಮಾಡಿ ಮಾತಾಡಿ. ಓಕೆ ಬಿಡಿ. ನೆಕ್ಸ್ಟ್ ಫ್ಯಾಮಿಲಿ ಯಾರು ರೆಡಿ ಇದ್ದೀರಾ? ದಿವ್ಯಾ, ಮಂಜುಳಾ, ಕ್ಯಾನ್ ಯು ರೀಡ್ ಪ್ಲೀಸ್? ಟಿಲ್ಟ್ ಮಾಡಿ, ಫೋನ್ನ ಟಿಲ್ಟ್ ಮಾಡಿಮ್ಮ. ಸ್ಲಾಂಟಿಂಗ್ ಅಲ್ಲಿ ಇಡಿ. ಎಸ್, ಓದಿಪ್ಪ. ಆದಿಕಾಂಡ ಅಧ್ಯಾಯ 4. ಕಾಯನನಿಂದ ಹೇಬೇಲನ ಕೊಲೆ. ಆದಾಮನು ತನ್ನ ಹೆಂಡತಿಯ ಜೊತೆ ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯನನು ಹೆತ್ತಳು. ಸರ್ವೇಶ್ವರ ಸ್ವಾಮಿಯ ಅನುಗ್ರಹದಿಂದ ಒಂದು ಗಂಡು ಮಗುವನ್ನು ಪಡೆದಿದ್ದೇನೆ ಎಂದಳು. ಕಂಪ್ಲೀಟ್ ಮಾಡ್ಬಿಡಿ. ಹೆಂಗೆ ಕಂಪ್ಲೀಟ್ ಮಾಡ್ತೀರಾ? ಆದಿಕಾಂಡ ಅಧ್ಯಾಯ 4 ಮುಗಿಯಿತು. ವೆರಿ ಗುಡ್. ಇದು ಕ್ಯಾಮೆರಾ ಬಂದು ನೀವು ತುಂಬಾ ಕೆಳಗಿಟ್ಟಿದ್ದೀರಾ. ನಿಮ್ ಮುಖದಕ್ಕೆ ಈಕ್ವಲ್, ಕಣ್ಣಿಗೆ ಈಕ್ವಲ್ ಇಟ್ಕೊಳ್ಳಿ. ಇನ್ನು ಸ್ವಲ್ಪ ಮೇಲೆ ಬರ್ಲಿ. ಆ ತರ ಇದೆ, ಅವಾಗ ಮುಖ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಓದೋ ದಿವಸ ಫ್ಯಾಮಿಲಿ ಮೆಂಬರ್ಸ್ ಜಾಯಿನ್ ಮಾಡ್ಕೊಂಡು ಪರ್ಫೆಕ್ಟ್ ಇದು. ನೆಕ್ಸ್ಟ್ ಫ್ಯಾಮಿಲಿ ಪ್ಲೀಸ್. ನೆಕ್ಸ್ಟ್ ಫ್ಯಾಮಿಲಿ ಓದಿಪ್ಪ. ನಮ್ಗೆ ಟೈಮ್ ಕಡಿಮೆ ಇದೆ, 4 ನಿಮಿಷ ಕಾಲ್ ಕಟ್ ಆಗುತ್ತೆ. ಬೇಗ ಓದಿ. ಸೆಂಟ್ರಲ್ಲಿ ಯಾರಿಗಾನ ಡೌಟ್ ಇದ್ರೆ ದಯವಿಟ್ಟು ಕೇಳಿ. ಅಮಲ್ ರಾಜ್ ಸರ್, ಎಕ್ಸೆಲ್ ಶೀಟ್ ಪ್ರಿಪೇರ್ ಮಾಡಿದ್ದೀರಾ ಸರ್? ಜನಗಳು ಕೊಟ್ಟಿದ್ದಾರಾ ನೇಮ್? ಇನ್ನೂ ಇಲ್ಲ ಮೇಡಮ್.
ಇನ್ನೂ ಇಲ್ಲ. ನಾನು ಇದು ಬರೋ ಗುರುವಾರ ಅನೌನ್ಸ್ ಮಾಡಿ ಇನ್ನೊಂದ್ಸರಿ ಫುಲ್ ಫೈನಲ್ ಇದ್ರದ್ದು ಡೇಟಾ ರೆಡಿ ಕೊಡ್ತೀನಿ ನಾನು. ಡನ್. ಈ ರೆಕಾರ್ಡಿಂಗ್ ನಾವು ಟ್ರೈನಿಂಗ್ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಇದನ್ನು ನಾವು ಗ್ರೂಪ್ ಅಲ್ಲಿ ಹಾಕ್ತೀವಿ. ನೀವು ಒಬ್ಬೊಬ್ರಿಗೂ ಪರ್ಸನಲ್ ಆಗಿ ಕಳಿಸ್ಬಿಟ್ಟು ನೋಡೋಕ್ ಹೇಳಿ. ಸೊ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಅವ್ರ ಹತ್ರನೇ ಒಂದು ಡೇಟ್ ಕೇಳ್ಕೊಂತೀರಿ. ಆ ಡೇಟ್ ನೋಡ್ಕೊಂಡು ಕರೆಕ್ಟ್ ಆಗಿ ಫಸ್ಟ್ ಇಂದ ಲಾಸ್ಟ್ ವರ್ಗು ಡೇಟ್ ಅನೌನ್ಸ್ ಮಾಡ್ತೀರಿ. ಏನಾದ್ರು ಚೇಂಜಸ್ ಇದ್ರೆ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ ನಾವು. ನೋ ಪ್ರಾಬ್ಲಮ್. ಡನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ಫ್ಯಾಮಿಲಿ ಓದಿಪ್ಪ. ಪ್ರೇಮಕುಮಾರಿ ಓದಿಮ್ಮ. ನೆಕ್ಸ್ಟ್ ಚಿನ್ನಪ್ಪ ರೆಡಿ ಇರಿ. ಚಿನ್ನಪ್ಪ ಆದ್ಮೇಲೆ ಅನಿತಾ ದೇವಿ ರೆಡಿ ಇರಿ. ಬೇಗ ನಮ್ಗೆ ಟೈಮ್ ಇಲ್ಲ. ಪ್ರೇಮಕುಮಾರಿ ಓದಿ. ಇಲ್ಲ, ಅವ್ರು ಓದ್ತಾ ಇಲ್ಲ, ಅವ್ರು ಮಾತಾಡ್ತಾ ಇಲ್ಲ. ಬೇರೆ ನೆಕ್ಸ್ಟ್ ಫ್ಯಾಮಿಲಿ ಓದಿ. ಅನಿತಾ ಸೇವೆ ರೆಡಿ ಇದ್ದೀರಾ? ಜಯೋಮಿ ಪೋಕೋ M2 Pro ರಿನೇಮ್ ಮಾಡಿ. ನೆಕ್ಸ್ಟ್ ಫ್ಯಾಮಿಲಿ ಪ್ಲೀಸ್. ಮಾತಾಡ್ತಾನೆ ಇಲ್ಲ, ಬಿಡಿ, ಅವರು ಗೊತ್ತಾಗ್ತಾ ಇಲ್ಲ. ಬೇರೆ ಫ್ಯಾಮಿಲಿ ಓದಿ. ಚಿನ್ನಪ್ಪ, ಅನಿತಾ ಸೇವೆ, ಪ್ರೇಮಕುಮಾರಿ ಮಾತಾಡಿಪ್ಪ. ಅನ್ಮ್ಯೂಟ್ ಮಾಡಿ ಮಾತಾಡಿ. ಯಾರಿದು ವಿವೋ 172? ಭಯ ಪಟ್ಬೇಡಿ, ಓದಿ. ನಾವೇ ಇರೋದು, ಭಯ ಪಟ್ಬೇಡಿ. ವಿವೋ ಓದಿಪ್ಪ, ಕರೆಕ್ಟ್ ಇದೆ. ಕ್ಯಾಮ್ರಾ ಆನ್ ಮಾಡಿ. ನಿಮ್ಮ ಹೆಸರು ಹೇಳಿ, ನಾವು ರಿನೇಮ್ ಮಾಡ್ತೀವಿ. ವಿವೋ 1726. ನಿಷ್ಕಳಂಕ ಮೇರಿ. ಓಕೆ, ಮೇರಿ ಅಂತ ಹಾಕಿ ಸರ್. ಓದಿ. ಓಕೆ, ಕಾಣಿಕೆ ಮೇರಿ. ನೀವು ಓದಿ. ಅಧ್ಯಾಯ 5 ಒಂದೇ ಒಂದು ವಚನ ಓದಿ. ನಿಮ್ಮ ಲೈಟಿಂಗ್ ನೋಡಿ ಡಾರ್ಕ್ ಆಗಿದೆ. ನಿಮ್ಮ ಮುಖ ಡಾರ್ಕ್ ಆಗಿದೆ. ದೇವರ ವಾಕ್ಯ ಓದ್ತಾ ಇದೀವಿ, ಬೆಳಕಿರ್ಬೇಕಲ್ಲ. ಓಕೆ, ಓದಿ. ನೋ ಪ್ರಾಬ್ಲಮ್. ಓದಿ. ಆದಿಕಾಂಡ ಅಧ್ಯಾಯ 5. ಆದಾಮನ ವಂಶದವರ ಚರಿತ್ರೆ. ಸೃಷ್ಟಿ ಕಾಲದಲ್ಲಿ ದೇವರು ಮಾನವನನ್ನು ತಮ್ಮ ಹೋಲಿಕೆಯನ್ನು ಸೃಷ್ಟಿ ಮಾಡಿದರು. ಅವರನ್ನು ಗಂಡನ್ನಾಗಿಯೂ ಹೆಣ್ಣನ್ನಾಗಿಯೂ ಮಾಡಿದರು. ಅಂದೇ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯರೆಂದು ಹೆಸರಿಟ್ಟರು. ಮುಗಿಸ್ಬಿಡಿಮಾ. ಮುಗಿಸ್ತೀರಾ? ಒಂದ್ ನಿಮಿಷ ಮುಗಿಸ್ಬಿಡಿಮಾ. ಆದಿಕಾಂಡ ಅಧ್ಯಾಯ 5 ಮುಗಿಯಿತು ಅಂತ ಹೇಳಿ. ಆದಿಕಾಂಡ ಅಧ್ಯಾಯ 5 ಮುಗಿಯಿತು. ನಿಮ್ಮ ಹೆಸರು ಹೇಳಿಮ್ಮ. ಕಾಣಿಕ ಮೇರಿ. ಓಕೆ, ಅವ್ರ ಕಾಣಿಕೆ ಮೇರಿ. ಈಗ ಓದಿಮ್ಮ, ನೀವು ಓದಿ. ಮೇರಿ ಅಂತ ಫ್ಯಾಮಿಲಿ. ಅಧ್ಯಾಯ 6 ಓದಿ. ಒಂದೇ ಒಂದು ವಚನ ಓದಿ. ಆದಿಕಾಂಡ ಅಧ್ಯಾಯ 6. ಮಾನವರ ದುರ್ನಡತೆ. ಮಾನವ ಕುಲವು ಜಗದ ಮೇಲೆ ಹಬ್ಬಿ ಹರಡಿದಂತೆ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಿದರು. ಈ ಮುಗಿಸ್ಬಿಡಿ. ಆದಿಕಾಂಡಗೊಂಡಿದೆ. ಮುಗೀತು. ಓಕೆ, ಸೊ ಇದೇ ತರ ನಾವು ಓದ್ಕೊಂಡು ಹೋಗ್ಬೇಕು. ಏಪ್ರಿಲ್ 1ನೇ ತಾರೀಕು ದಯವಿಟ್ಟು ಜಾಯಿನ್ ಮಾಡಿ. ಆರ್ಚ್ ಬಿಷಪ್ ಜಾಯಿನ್ ಮಾಡಿ. ಎಲ್ರು ಬರ್ಬೇಕು, ಯಾಕಂದ್ರೆ ಅವ್ರು ಬಿಷಪ್ ಬರ್ತಾರೆ. ಸೊ ಈ ತರ 10 ಜನ 11 ಜನ ಬಂದ್ರೆ ಬಿಷಪ್ ಅರ್ಧಲ್ಲಿ ಬಿಟ್ಟೋಗ್ಬಿಡ್ತಾರೆ ಆಮೇಲೆ. ಸೊ ಪ್ಲೀಸ್ ನಿಮ್ಗೆ ಯಾರು ಗೊತ್ತಾಗಿದೆ, ಮಿನಿಮಮ್ 25-30 ಫ್ಯಾಮಿಲೀಸ್ ಕರೀರಿ, ಜಾಯಿನ್ ಮಾಡಿ. ಅವತ್ತಿಂದ ಜಾಸ್ತಿ ಆಯ್ತಿದ್ರು ಪರವಾಗಿಲ್ಲ. ಸೊ ಪ್ಲೀಸ್ ನಿಮಗೆ ಗೊತ್ತಿಲ್ಲ. ನಿಮ್ಗೆ ಏನೇನ ಡೌಟ್ ಇದ್ರೆ ಗ್ರೂಪ್ ಅಲ್ಲಿ ವಾಯ್ಸ್ ಮೆಸೇಜ್ ಹಾಕಿ ಅಥವಾ ಅಮರರಾಜ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರು ನಮ್ಗೆ ಹೇಳ್ತಾರೆ, ನಾವು ಕ್ಲಾರಿಫೈ ಮಾಡೋಣ. ಏಪ್ರಿಲ್ 1 ನೋಡೋಣ. ಕಾಲ್ ಕಟ್ ಆಗುತ್ತೆ. ದೇವರಿಗೆ ವಂದನೆಗಳು. ಈ ಶ್ರಮವನ್ನು ನಾವು ದೇವರಿಗೆ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಗಾಡ್ ಫಾರ್ ದಿಸ್ ಈವ್ನಿಂಗ್. ಅಂಡ್ ನಿಮಗೆಲ್ಲ ವಂದನೆಗಳು. ಶುಭರಾತ್ರಿ. ಟೇಕ್ ಕೇರ್. ಗಾಡ್ ಬ್ಲೆಸ್. ಏಪ್ರಿಲ್ 1ನೇ ತಾರೀಕು 8:55ಕ್ಕೆ ದಯವಿಟ್ಟು ಲಾಗಿನ್ ಮಾಡಿ. ನಿಮ್ಮ ಫ್ರೆಂಡ್ಸನ್ನೆಲ್ಲ ಇನ್ವೈಟ್ ಮಾಡಿ. ಗುಡ್ ನೈಟ್. ಗಾಡ್ ಬ್ಲೆಸ್. ಸೈನಿಂಗ್ ಆಫ್.